ಹಾಸನ ಜಿಲ್ಲೆಯಲ್ಲಿ ಕಳೆದ 15 ದಿನಗಳಿಂದ ನಿರಂತರವಾಗಿ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಜಿಲ್ಲೆಯ ಜೀವನದಿ ಹೇಮಾವತಿ ಉಕ್ಕಿ ಹರಿತಾ ಇದೆ. ಇವತ್ತು ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಮಳೆಯಿಂದ ಆಗ್ತಿರ್ತಕ್ಕಂಥ ಅವಾಂತರಗಳು ಕಡಿಮೆ ಆಗ್ತಾ ಇಲ್ಲ. ಏನು ಹೊಳೆನರಸೀಪುರ ಪಟ್ಟಣದಲ್ಲಿ ಹೇಮಾವತಿ ನದಿ ಉಕ್ಕಿ ಹರಿದು ಇನ್ನು ಚನ್ನರಾಯಪಟ್ಟಣ ಮತ್ತೆ ಹೊಳೆನರಸೀಪುರ ನಡುವೆ ಸಂಪರ್ಕ ಕಲ್ಪಿಸತಕ್ಕಂಥ ಈ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಜಲಾವೃತ ಆಗಿದೆ ನಾವು ನೋಡಬಹುದು. ಕಳೆದ 2-3 ದಿನಗಳಿಂದ ಇದೇ ರೀತಿಯಾಗಿ ನೀರು ನಿಂತಿದೆ. ಸೊ ಈ ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಬಂದಂತ ಒಂದು ಆಟೋ ಸಿಲುಕೊಂಡಿದೆ ನಾವು ನೋಡಬಹುದು. ಅದನ್ನ ಮೇಲೆತ್ತಕ್ಕಂಥ ಪ್ರಯತ್ನವನ್ನ ಆಟೋ ಚಾಲಕ ಮತ್ತು ಸ್ಥಳೀಯರು ಮಾಡ್ತಾ ಇದ್ದಾರೆ. ಅದನ್ನ ಎತ್ತಲಿಕ್ಕೆ ಆಗ್ತಿಲ್ಲ, ಯಾಕೆಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಂಡಿ ಇದೆ. ಸೊ ಈ ಒಂದು ಪಕ್ಕದಲ್ಲಿ ಕುವೆಂಪು ಬಡಾವಣೆ ಇದೆ. ಕುವೆಂಪು ಬಡಾವಣೆಯಲ್ಲಿ 30ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದ್ದಾವೆ. ಸೊ ಅದೇ ನೀರು ಈ ಕಡೆ ಕೂಡ ಫ್ಲೋ ಆಗ್ತಾ ಇದೆ. ಆ ಬಡಾವಣೆಯಿಂದ ಮೂಲಕ ಬರ್ತಕ್ಕಂಥ ಒಂದು UGD ಅನ್ನ ನದಿಗೆ ಕನೆಕ್ಟ್ ಮಾಡಲಾಗಿದೆ. ಆ ನದಿ ಕನೆಕ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನದಿಯಿಂದ ನೀರು ವಾಪಸ್ ಬಂದು ಈ ಪ್ರದೇಶದಲ್ಲಿ ಆ ಮನೆಗಳಿಗೆ, ಜೊತೆಗೆ ಈ ಒಂದು ರಾಜ್ಯ ಹೆದ್ದಾರಿ ಅಂದ್ರೆ ಹೊಳೆನರಸೀಪುರದಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಚನ್ನರಾಯಪಟ್ಟಣದ ಮೂಲಕ ಬೆಂಗಳೂರಿಗೆ ಈ ರೋಡ್ ಕನೆಕ್ಟ್ ಆಗುತ್ತೆ. ಸೊ ಆ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಆದರೆ ವಾಹನಗಳು ಓಡಾಡಲಿಕ್ಕೆ ಏನು ತೊಂದರೆ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಸ್ವಲ್ಪ ನೀರು ಪ್ರಮಾಣ ಕಡಿಮೆ ಆಗಿದೆ. ವಾಹನಗಳು ಓಡಾಡ್ತಿದ್ವು. ಆದರೆ ಆ ಒಂದು ರಸ್ತೆಯಲ್ಲಿ ಬರ್ಲಿಕ್ಕೆ ಬಂದಂತ ಒಂದು ಆಟೋ, ಗೂಡ್ಸ್ ಆಟೋ ಅಲ್ಲೇ ಸಿಲುಕೊಂಡಿದೆ. ಬೇರೆ ವಾಹನಗಳು ಕೂಡ ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಕಡೆ ಬಂದ್ರೆ ದೊಡ್ಡ ಗುಂಡಿ ಇದೆ. ಸೊ ಹಾಗಾಗಿ ಇಲ್ಲಿ ಬ್ಯಾರಿಕೇಡ್ ಅನ್ನು ಕೂಡ ಹಾಕಲಾಗಿದೆ. ಆದರೆ ಆ ಒಂದು ಆಟೋ ಸಿಕ್ಕಾಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ವಾಹನಗಳಿಗೆ ಸಂಪೂರ್ಣವಾಗಿ ಸಂಚಾರ ಸ್ಥಗಿತ ಆಗಿದೆ. ಇದೇ ಮಾರ್ಗದಲ್ಲಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಅವರು ಇದೇ ಸ್ಥಳಕ್ಕೆ ಭೇಟಿ ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಈಗ ಅವ್ರು ಬರ್ಲಿಕ್ಕೂ ಕೂಡ ತೊಡಕಾಗೋ ರೀತಿಯಲ್ಲಿ ವಾಹನಗಳೆಲ್ಲವೂ ಕೂಡ ಬ್ಲಾಕ್ ಆಗಿದ್ದಾವೆ. ನಿರಂತರವಾಗಿ ಪ್ರತಿ ಬಾರಿ ಕೂಡ ಹೇಮಾವತಿ ನದಿ ಉಕ್ಕಿ ಹರಿದಾಗ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ. ಯಾರು ಕೂಡ ಶಾಶ್ವತ ಪರಿಹಾರ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶ ಕೂಡ ಸ್ಥಳೀಯರಿದೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ಥಳೀಯರೊಬ್ಬರು ಇದ್ದಾರೆ. ಹೇಳಿ ಸರ್, ಇದು ಏನು ಸಮಸ್ಯೆ ಆಗ್ತದೆ, ಯಾಕೆ ಈ ತರ ಸಮಸ್ಯೆ ಆಗ್ತಾ ಇದೆ? ಹಲೋ ಸರ್, ನಾನು ಇಲ್ಲಿ ರೈತ ಸಂಘದ ಅಧ್ಯಕ್ಷ. ನಾನು ಇಲ್ಲಿ ಅವ್ರಿಗೆ ಎಷ್ಟಪ್ಪ ನಾವು ಇದು ಹೇಳಿದ್ರು ಅವರು ಕೇಳ್ತೇ ಇಲ್ಲ. UGD ನೀರೆಲ್ಲ ತಗೊಂಡೋಗಿ ಒಳಗೆ ಬಿಡ್ತಾರೆ. UGD ನೀರು ಫುಲ್ಲು ಅದ್ರ ಒಂದೊಬ್ಬನು ಆನ್ ಮಾಡಿಲ್ಲ. ಹೊಸ ಜನರೇಟರ್ ತಂದವ್ರೆ, ಅದನ್ನೂ ಆನ್ ಮಾಡಿಲ್ಲ. ಅದು ತಗೊಂಡೋಗಿ ಒಳಗೆ ಬಿಟ್ಟಿದ್ದಾರೆ. ಅದನ್ನು ಅದು ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನಾನು ಒಂದಪ್ಪ ಅರ್ಜಿನೂ ಕೊಟ್ಟಿದ್ದೀನಿ, ಎಲ್ಲನೂ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಏನು ಸಮಸ್ಯೆ ಅಂದರೆ ನೋಡಿ ಸರ್, ಇಲ್ಲಿ ಎಲ್ಲ ನೋಡಿ, ಇಲ್ಲಿ ಎಲ್ಲೆಲ್ಲ ಉಣ್ಕಂಡು ಅಲ್ಲೆಲ್ಲ ನೀರು ತುಂಬ್ಕೊಂಡು ಮನೆಗೊಳಗೆಲ್ಲ ನೀರು ತುಂಬ್ಕೊಂಡು ಈ ಬರೀ ಆಗೋಗಿದೆ. ಎಲ್ಲ ದೌರ್ಜನ್ಯ ಸರ್, ಇಲ್ಲಿ ಎಲ್ಲ ದೌರ್ಜನ್ಯ. ಈಗ ಹೊಳೆನರಸೀಪುರದಲ್ಲಿ ಸೂರ್ನಹಳ್ಳಿಲಿ 180 ಎಕರೆ ಜಮೀನು ಅದನ್ನೂ ಇದು ಮಾಡಕ್ಕೆ ಅದು ರೈತರು ಇದು ಮಾಡೋಕ್ಕೈತಿಲ್ಲ. ಮತ್ತೆ ರೋಡಿಂದು ನೋಡಿ, ಇಲ್ಲಿ ರೋಡ್ ಎಲ್ಲ ಫುಲ್ಲು ಎಲ್ಲ ಮುಚ್ಚನೈತೆ. ಎಲ್ಲ ಲಾರಿಗಳು ಎಲ್ಲ ಪಾಪ ರಾತ್ರಿ ಎಲ್ಲ ಪರದಾಡಿ 2 ಗಂಟೆ ರಾತ್ರಿ ಗಂಟೆ ಪರದಾಡಿದ್ವಿ. ಈಗ 2 ಲಾರಿ ಉಣ್ಕೊಂಡಿದ್ದು. ಈಗ ಆಟೋ ಸಿಗಾಕನಿದ್ದೆ ನೋಡಿ ಸರ್, ಇಲ್ಲಿ ಆಟೋನು ಸಿಗಾಕನಿದ್ದು. ಈಗ ಆಟೋನು ಏನು ಮಾಡಿದ್ರು ಆಯ್ತಲ್ಲ. ಇಲ್ಲಿ ನಮಗೆ ನಾವು ಹೆಂಗ್ ತಿರ್ಗಾಡೋ ಸಮಯ ನಾವು ಇಲ್ಲಿ ಎಷ್ಟು ದಿನದಿಂದ ಈ ತರ ಪ್ರಾಬ್ಲಮ್ ಇದೆ? ಎಷ್ಟು ಮನೆಗಳಿಗೆ ನೀರು ಹೆಚ್ಚು ಕಮ್ಮಿ ಒಂದು 2-3 ತಿಂಗಳಾಯ್ತು. ಇಲ್ಲಿ ಹೆಚ್ಚು ಕಮ್ಮಿ ಹಿಂಗೆ ಮಾಡಿ ಹಿಂಗೆ 2-3 ತಿಂಗಳಿಂದ ನಂಗೆ ಇದೇ ಸಮಸ್ಯೆ. ಮಳೆ ಹೋದ್ರೆ ನಮಗೆ ಇಲ್ಲಿ ತಿರುಗಾಡಕ್ಕೆ ಹಾಕಲ್ಲ. ಮಕ್ಕಳೆಲ್ಲ ಮರಿ ಎಲ್ಲ ಬಿದ್ದು, ಇವಾಗ ನೋಡಿ ಒಬ್ರು ಬಿದ್ರು, ಇಲ್ಲಿ ಹೆಂಗ್ ಬಿದ್ರು ನೋಡಿ, ಇಲ್ಲೇ ಹೋಯ್ತಾರೆ ಅವ್ರು ಬಿದ್ದು ಇದು ಮಾಡಿದ್ರು ನೋಡಿ. ಅಲ್ಲಿ UGD ಫಸ್ಟು ರೆಡಿ ಮಾಡಿಸಿ. ಫಸ್ಟು ನಾವು ಕೇಳ್ಕೊಳ್ಳೋದು ನಮ್ಮೂರು ಶಾಸಕರು ಇಲಾಖೆಲ್ಲ ಅವ್ರು ಇಲಾಖೆಲ್ಲ ಇಲ್ಲಿ ರೇವಣ್ಣ ಅವರು ಇಲಾಖೆಲ್ಲ ಇಲ್ಲಿ ಅವ್ರು ಒಂದೊಬ್ಬಲು ನೋಡಿಲ್ಲ. ಇಲ್ಲಿ ಎಲ್ಲ ಹೊಡ್ಕೊಂಡು ತಿರೋದೇ ಆಗೈತೆ. ಇಲ್ಲಿ ಇದು ಸ್ಥಳೀಯರು ಹೇಳ್ತಕ್ಕಂಥ ಮಾತುಗಳು. ಅಂದ್ರೆ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಬಂತು. ಆ ಮಳೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಇಲ್ಲೇನು UGD ಒಂದು ಪ್ಲಾಂಟ್ ಇದೆ, ಅಲ್ಲಿಗೆ ಸಾಕಷ್ಟು ಮೆಟೀರಿಯಲ್ಗಳು ಅಂದ್ರೆ ಒಂದು ಜನರೇಟರ್ ತಂದಿದ್ರು, ಅದನ್ನು ಕೂಡ ಬಳಕೆ ಆಗಲಿಲ್ಲ. ಅದು ನೀರು ಕೂಡ ನೀರಲ್ಲಿ ಮುಳುಗೋಗಿದೆ. ಮನೆಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಇಲ್ಲೂ ಏನು ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ, ಆ ಕಾಮಗಾರಿ ಕೂಡ ಪೂರ್ಣ ಆಗಿಲ್ಲ. ಅದರಿಂದಾಗೇನೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸೊ ಈ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಒಂದು ದುಸ್ತರ, ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಕ್ಕಂಥ ರಸ್ತೆ ಇದು. ಬೆಂಗಳೂರು ಹೋಗ್ತಕ್ಕಂಥ ಎಲ್ಲ ಬಸ್ಗಳು ಕೂಡ ಇದೇ ಮಾರ್ಗದಲ್ಲಿ ಹೋಗ್ತವೆ. ನಾವು ನೋಡ್ತೀವಿ, ಒಂದು ಕಾರ್ ಕೂಡ ಬರ್ತಾ ಇದೆ ಈ ಕಡೆ. ಆ ಒಂದು ಇಲ್ಲಿ ಜಲಾವೃತ ಆಗಿರ್ತಕ್ಕಂಥ ರಸ್ತೆನಲ್ಲೇ ವಾಹನಗಳ ಓಡಾಟ ಇದೆ. ಇದೇ ಒಂದು ಇಲ್ಲಿ ಪ್ರಯಾಸದಿಂದ ಜನರು ಓಡಾಡ್ತಿದ್ದಾರೆ. ಹಾಗಾಗಿನೇ ಈ ರಸ್ತೆ ಸಂಪರ್ಕ ಏನಿದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ದುರಸ್ತಿ ಆಗಬೇಕು. ಈ ಒಂದು ಮಳೆಗಾಲದಲ್ಲಿ ಆಗ್ತಕ್ಕಂಥ ಅನಾಹುತವನ್ನ ತಡಿಬೇಕು ಅಂತಕ್ಕಂಥ ಒತ್ತಾಯವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.